ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಭಿಮಾನಿಗಳ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ರಾಮನಗರದಲ್ಲಿ ಕರಗ ಕಾರ್ಯಕ್ರಮದಲ್ಲಿ ಡಿಕೆ ಗರಂ ಆದಂತಹ ಒಂದು ಪ್ರಸಂಗ ನಡೆಯಿತು. ಸಿಎಂ ಡಿಕೆ ಶಿವಕುಮಾರ್ ಭಾಷಣದ ವೇಳೆ ಡಿಬಾಸ್ ಅಂತ ಘೋಷಣೆಯನ್ನ ಕೂಗಲಾಯಿತು. ಡಿಬಾಸ್ ಅಭಿಮಾನಿಗಳು ಘೋಷಣೆ ಕೂಗ್ತಾರೆ. ನಿಮ್ಮ ಭಾವನೆ ಅರ್ಥ ಆಗಿದೆ, ಎಲ್ಲ ಹೇಳಲು ಆಗೋದಿಲ್ಲ, ಪಬ್ಲಿಕ್ ಆಗಿ ಹೇಳಲಾಗೋದಿಲ್ಲ, ಸುಮ್ಮನಿರಿ ಅಂತ ಸಿಎಂ ದರ್ಶನ್ ಅಭಿಮಾನಿಗಳನ್ನ ಸುಮ್ಮನೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದರೆ ಈ ವೇಳೆ ಇಷ್ಟಕ್ಕೂ ಕೂಡ ದರ್ಶನ್ ಅಭಿಮಾನಿಗಳು ಸುಮ್ಮನಾಗದೇ ಇರೋದಕ್ಕೆ ಮುಖ್ಯಮಂತ್ರಿಗಳಿಗೆ ಗರಂ ಆಗ್ತಾರೆ. ನೀವು ಹೀಗೆ ಮಾಡೇ ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ಸಿಎಂ ಗರಂ ಆಗ್ತಾರೆ, ಸಿಟ್ಟಿಗೇಳ್ತಾರೆ. ಸಿಟ್ಟಾಗಿ ಭಾಷಣವನ್ನ ನಿಲ್ಲಿಸ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಡಿಬಾಸ್ ಕಟ್ಟಿಕೊಂಡೇ ಹೋಗಿ ಅಂತ ಡಿಕೆಶಿ ಗರಂ ಆದಂತ ಒಂದು ಪ್ರಸಂಗ ನಡೀತಲ್ಲ. ಕೆಲ ನಿಮಿಷಗಳ ಬಳಿಕ ಮತ್ತೆ ಭಾಷಣವನ್ನ ಆರಂಭ ಮಾಡ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದರ್ಶನ್ ಅಭಿಮಾನಿಗಳಿಗೆ ಈ ವೇಳೆ ಕಿವಿ ಮಾತು ಹೇಳ್ತಾರೆ ಸಿಎಂ. ಇದು ಪವಿತ್ರ ಸಭೆ, ನಿಮ್ಮ ಅಭಿಮಾನಕ್ಕೆ ಗೌರವಿಸ್ತೇನೆ ಅಂತ ಕೂಡ ಹೇಳ್ತಾರೆ. ಆದರೆ ಕೋರ್ಟ್ ವಿಚಾರದಲ್ಲಿ ನನ್ನ ಮೇಲೆ ಒತ್ತಡ ಹೇರಬೇಡಿ ಅಂದಿದ್ದಾರೆ. ನಾನು ಸಿಎಂ ಆಗಿರಬಹುದು, ಆದರೆ ನಾನು ರಾಮನಗರದ ಮಗ ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಒತ್ತಡಕ್ಕೆ ಮಣಿಯುತ್ತಿದ್ದಾನೆ ಅಂತಾರೆ. ಆದರೆ ನನ್ನ ರೀತಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂದಿದ್ದಾರೆ. ದರ್ಶನ್ ಅಭಿಮಾನಿಗಳ ಮೇಲೆ ಮುಖ್ಯಮಂತ್ರಿಗಳು ಗರಂ ಆದಂತಹ ಪ್ರಸಂಗ ನಡೀತಲ್ಲಿ. ರಾಮನಗರದಲ್ಲಿ ನಡೆದಂಥ ಕರಗ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾಷಣ ಮಾಡೋದಕ್ಕೆ ಮೈಕ್ ಹಿಡಿತಾ ಇದ್ದ ಹಾಗೆಯೇ ಅಲ್ಲಿದ್ದ ದರ್ಶನ್ ಅಭಿಮಾನಿಗಳು ನಿರಂತರವಾಗಿ ಡಿಬಾಸ್ ಅಂತ ಜೈಕಾರ ಕೂಗುವುದಕ್ಕೆ ಆರಂಭ ಮಾಡ್ತಾರೆ. ಈ ವೇಳೆ ಡಿಕೆ ಶಿವಕುಮಾರ್ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾರೆ, ಗರಂ ಆಗ್ತಾರೆ. ಭಾಷಣಕ್ಕೆ ಅಡಚಣೆಯ ಉಂಟಾಗುತ್ತೆ. ಡಿಕೆ ಶಿವಕುಮಾರ್ ಭಾಷಣ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ವೇಳೆ ಅವರು ತೀವ್ರ ಬೇಸರಗೊಳ್ತಾರೆ. ಕೆಲ ಕಾಲ ಭಾಷಣವನ್ನು ನಿಲ್ಲಿಸಿ ಕುರ್ಚಿಯಿಂದ ಎದ್ದು ಪರಿಸ್ಥಿತಿಯನ್ನು ಶಾಂತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಳಿಕ ಚಾಮುಂಡೇಶ್ವರಿ ದೇವಿಗೆ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ ಅಂತ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳಿದ ಪ್ರಸಂಗ ಕೂಡ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾನೂನು ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನಿನ್ನೆ ಕನಕಪುರದಲ್ಲಿ ನಡೆದಂಥ ಸಾರ್ವಜನಿಕ ಕಾರ್ಯಕ್ರಮ, ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ನಡೆದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮಾತಾಡುವಾಗ ಅಭಿಮಾನಿಗಳು ಡಿಬಾಸ್ ಬಿಡಿಸಿ ಅಂತ ಒಕ್ಕೊರಲ ಘೋಷಣೆಯನ್ನು ಕೂಗ್ತಾರೆ. ದರ್ಶನ್ ಅಭಿಮಾನಿಗಳು ಸರ್ಕಾರದ ಹಸ್ತಕ್ಷೇಪಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡ್ತಾರೆ. ಗರಂ ಆಗ್ತಾರೆ ಡಿಕೆ ಶಿವಕುಮಾರ್ ಅವರು, ಸಿಡಿಮಿಡಿಗೊಳ್ತಾರೆ. ಯಾವ ಡಿಬಾಸು ಕೂಡ ಇಲ್ಲ, ಸುಮ್ಮನಿರಿ ಅಂತ ವೇದಿಕೆ ಮೇಲೆ ನಿಂತ್ಕೊಂಡೆ ಮೈಕ್ ಹಿಡಿದು ದರ್ಶನ್ ಅಭಿಮಾನಿಗಳಿಗೆ ತೀಕ್ಷ್ಣವಾಗಿಯೇ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ದರ್ಶನ್ ಅಭಿಮಾನಿಗಳ ವಿರುದ್ಧ. ವೇದಿಕೆ ಮೇಲೆಯೇ ಕಠಿಣ ಶಬ್ದಗಳಲ್ಲಿ
ಈ ವೇಳೆ ತರಾಟೆಗೆ ತೆಗೆದುಕೊಳ್ತಾರೆ. ಯಾವ ಡಿಬಾಸು ಕೂಡ ಇಲ್ಲ, ಸುಮ್ಮನಿರ್ರಿ ಅಂದ್ಬಿಡ್ತಾರೆ. ಸೊ ಕಾನೂನು ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಖಡಕ್ಕಾಗೆ ಸಂದೇಶವನ್ನು ರವಾನೆ ಮಾಡ್ತಾರೆ ದರ್ಶನ್ ಅಭಿಮಾನಿಗಳಿಗೆ. ಇದು ರಾಮನಗರದಲ್ಲಿ ನಡೆದಂಥ ಒಂದು ಘಟನೆ. ಇದೇ ವೇಳೆ ದರ್ಶನ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ನೀವು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ರೀತಿ ನೀವು ಮಾಡೋದ್ರಿಂದಲೇ ನೀವು ಹೀಗೆ ಮಾಡೇ ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ಸಿಟ್ಟಾಗ್ತಾರೆ ಡಿ ಕೆ ಶಿವಕುಮಾರ್.